ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲೆಯ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಬೇರಿಯ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ನಡೆಯಿತು. ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಕ್ರೀಡಾಪಟುಗಳು ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಭಾಗವಹಿಸಿದ 36 ತಂಡಗಳಿಂದ ನಡೆದ ಸ್ಪರ್ಧೆಯಲ್ಲಿ 4 ಪ್ರಥಮ 4 ದ್ವಿತೀಯ ಸ್ಥಾನಗಳನ್ನು ಪಡೆದು ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಆಯ್ಕೆಯಾದರು. ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ರವಿಶಂಕರ್ ಮತ್ತು ಶಿಕ್ಷಣ ಇಲಾಖೆಯ ಜಿಲ್ಲಾ ನಿರ್ದೇಶಕ ಜವರೇಗೌಡ ಚಾಲನೆ ನೀಡಿದರು. ಸೋಲು ಗೆಲುವು ಸಮನಾಗಿ ಸ್ವೀಕರಿಸಿ ಉತ್ತಮ ಕ್ರೀಡಾಪಟುಗಳಿಗೆ ಹೆಚ್ಚಿನ ಸಹಕಾರ ನೀಡಿ ಯಾವುದೇ ಗೊಂದಲ ಸಮಸ್ಯೆ ಉಂಟಾಗದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಸ್ಪರ್ಧೆಗಳು ನಡೆಯಬೇಕೆಂದು ಸೂಚಿಸಿದರು. ಪ್ರೌಢಶಾಲಾ ವಿಭಾಗದ 17 ವರ್ಷದ ಕ್ರೀಡಾಪಟುಗಳ ಸ್ಪರ್ಧೆ ಪ್ರತ್ಯೇಕವಾಗಿ ನಡೆದರೆ, ಪ್ರಾಥಮಿಕ ಶಾಲಾ ಮಟ್ಟದ 14 ವರ್ಷದ ಕ್ರೀಡಾಪಟುಗಳ ಸ್ಪರ್ಧೆ ಪ್ರತ್ಯೇಕ ಮೈದಾನದಲ್ಲಿ ಸುಸಜ್ಜಿತವಾಗಿ ನಡೆಯಿತು. ವಿಜೇತರಾದ ಎಲ್ಲಾ ತಂಡಗಳಿಗೆ ಬೇರಿಯ ಸರ್ಕಾರಿ ಪ್ರೌಢಶಾಲೆಯ ವತಿಯಿಂದ ಅಭಿನಂದಿಸಿ ಪ್ರಶಸ್ತಿ ಪತ್ರ ನೀಡಲಾಯಿತು. ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲೆಗೆ ಒಳ್ಳೆಯ ಕೀರ್ತಿ ಕೊಡುವಂತವರಾಗಿ ಎಂದು ಕ್ರೀಡಾಪಟುಗಳಿಗೆ ಶಾಸಕ ಡಿ ರವಿಶಂಕರ್ ಶುಭ ಹಾರೈಸಿದರು. ಈ ವೇಳೆ ಬಿಇಒ ಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜಪ್ಪ, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್, ಗ್ರಾಮ ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹ 2 ಪ್ರಾಥಮಿಕ ವಿಭಾಗದ ಮತ್ತು ಪ್ರೌಢಶಾಲಾ ವಿಭಾಗದ ಶಾಲೆಗಳನ್ನ ಗೌರವಿಸುವ ಮುಖಾಂತರ ಕ್ರೀಡಾ ಕ್ಷೇತ್ರವನ್ನು ಗೌರವಿಸಿದಂತ ಸದಸ್ಯಗಳೇ, ಎಲ್ಲ ಮುಖಂಡಗಳೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಹಾಗೂ ಶಿಕ್ಷಣ ಇಲಾಖೆಯ ಆಟವೂ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ದೇಶದಲ್ಲಿ ಹಲವಾರು ರೀತಿಯ ಕ್ರೀಡೆಯಲ್ಲಿ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಲವಾರು ವ್ಯಕ್ತಿಗಳು ಮತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಸೋಲು ಗೆಲ್ಲುವಂತಕ್ಕಂಥದ್ದು ಇರ್ತಕ್ಕಂಥದ್ದು. ಸೋಲನ್ನ ಇವತ್ತು ಕೊನೆಯಾಗಿ ತೆಗೆದುಕೊಳ್ಬಾರ್ದು. ಸೋತವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂತ ನಿಟ್ಟಿನಲ್ಲಿ ಅವಕಾಶಗಳು ತಮ್ಮ ಪಾಲಿಗೆ ಬರುತ್ತೆ. ಆದರೆ ಗೆದ್ದವರು ಕೂಡ ಕೇಳ್ತಾರೆ, ಇಲ್ಲಿಂದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾಗಿ ಅಭ್ಯಾಸಗಳನ್ನು ಮಾಡಬೇಕು. ಪಾರದರ್ಶಕತೆಯಿಂದ ಯಾವುದೇ ಲೋಪದೋಷಗಳಾದ ರೀತಿಯಲ್ಲಿ ನೀವು ಏನು ತೀರ್ಪುಗಾರಿದ್ದೀರಿ, ಎಲ್ಲ ನಮ್ಮ ಮಕ್ಕಳೇ ಅವನು ಒಂದೇ. ಆ ರೀತಿ ನೀವು ಎಲ್ಲ ರೀತಿ ಸಹಕಾರ ನೀಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ